ಇರಾನ್ ಜೊತೆ ವ್ಯವಹಾರ ನಡೆಸುವಂತ ದೇಶಗಳ ಮೇಲೆ 25% ಸುಂಕ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಇರಾನ್ ಜೊತೆ ವ್ಯಾಪಾರ ಮಾಡುವಂತ ಯಾವುದೇ ದೇಶದ ಮೇಲೆ 25% ಸುಂಕ ವಿಧಿಸೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿರುವಂತದ್ದು ಇರಾನ್ನಲ್ಲಿ ನಡೀತಾ ಇರುವಂತ ಪ್ರತಿಭಟನೆಗಳ ವಿರುದ್ಧ ಹಿಂಸಾತ್ಮಕ ಕ್ರಮ ಕೈಗೊಳ್ತಾ ಇರುವಂತ ಇರಾನ್ ಮೇಲೆ ಒತ್ತಡವನ್ನ ಹೆಚ್ಚು ಮಾಡಿದೆ. ಇನ್ನು ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಇರಾನ್ ಜೊತೆ ವ್ಯವಹಾರ ನಡೆಸುವಂತ ಯಾವುದೇ ದೇಶ ಅಮೆರಿಕ ಮಾಡುವಂತ ಎಲ್ಲಾ ವ್ಯವಹಾರಗಳ ಮೇಲೆ 25% ಸುಂಕವನ್ನ ವಿಧಿಸುತ್ತೆ. ಇನ್ನು ಈ ಆದೇಶ ಅಂತಿಮ ಅಂತ ನಿರ್ಣಾಯಕವಾಗಿದೆ ಅಂತ ಟ್ರಂಪ್ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ. ಆರ್ಥಿಕ ದತ್ತಾಂಶ ಸಂಗ್ರಹ ಟ್ರೇಡಿಂಗ್ ಎಕನಾಮಿಕ್ಸ್ ಪ್ರಕಾರ ಇರಾನ್ನ ಪ್ರಮುಖ ವ್ಯಾಪಾರ ಪಾಲುದಾರರು ಚೀನಾ, ಟರ್ಕಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ಇರಾಕ್ ದೇಶಗಳಾಗಿವೆ. ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಇರಾನ್ ವಿರುದ್ಧ ಸಂಭಾವ್ಯ ಮಿಲಿಟರಿ ಕ್ರಮವನ್ನ ಅಮೆರಿಕ ಪರಿಗಣಿಸುತ್ತಾ ಇರುವಂತಹ ಮಧ್ಯೆ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಸುಂಕ ಘೋಷಣೆ ಬಂದಿರುವಂತದ್ದು ಇರಾನ್ನಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ಲೇ ಇದೆ. ವಿಮಾನ ದಾಳಿಗಳು ಹಲವು ಆಯ್ಕೆಗಳಲ್ಲಿ ಒಂದಾಗಬಹುದು ಅಂತ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ತಿಳಿಸಿದ್ದಾರೆ. ಇನ್ನು ಟ್ರಂಪ್ ಅವರ ವಿಶೇಷ ರಾಯಭಾರಿ ಸ್ಟೀವ್ ವಿಕಾಲ್ಫ್ಗೆ ಇರಾನ್ ರಾಜತಾಂತ್ರಿಕ ಮಾರ್ಗವನ್ನ ತೆರೆದಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇರಾನ್ ಜೊತೆ ಯಾವುದೇ ರೀತಿಯಾದಂತಹ ವ್ಯವಹಾರಗಳನ್ನ ಇಟ್ಕೊಂಡು ಇರುವಂತಹ ದೇಶಗಳು ಅಮೆರಿಕ ಜೊತೆ ಏನಾದ್ರೂ ವ್ಯವಹಾರಕ್ಕೆ ಮುಂದಾದ್ರೆ 25% ಅಷ್ಟು ಸುಂಕ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆನ ಈ ವಿಚಾರದಲ್ಲಿ ಕೊಟ್ಟಿರುವಂತದ್ದು. ಸೊ ಇದಾಗ್ಲೇ ಇರಾನ್ನಲ್ಲಿ ಸಾಕಷ್ಟು ವ್ಯವಹಾರಗಳ ಸರ್ಕಾರದ ವಿರುದ್ಧನೇ ಅಲ್ಲಿನ ಜನತೆ ತಿರುಗಿ ಬಿದ್ದಿರುವಂತದ್ದು ಎಲ್ಲೋ ಒಂದ್ ರೀತಿಯಾಗಿ ಧಗಧಗ ಅಂತಿದೆ ಇಡೀ ಇರಾನ್. ಇಂಥದ್ರ ಮಧ್ಯೆ ಈಗ ವ್ಯವಹಾರಕ್ಕೆ ಅಡ್ಡಿ ತಂದಿರುವಂತದ್ದು ಎಲ್ಲೋ ಒಂದ್ ಕಡೆ ಸುಮ್ನಿರ್ಸೋದಕ್ಕೆ ಪ್ರಯತ್ನ ನಡೀತಿದೆ ಅಂತ ಹೇಳ್ಬಹುದು.